ಹೀಗೆ ಬೇರೆ ಬೇರೆ ಫ್ಲೋರ್ನಲ್ಲಿ ಇರಲಿ ಅಂತ ಹೇಳಿ ಮಾವ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಓರಗಿತ್ತಿಯರು ಬಂದ ಮೇಲೆ ಮನೆಯಲ್ಲಿ ಕಲಹ ಆರಂಭ ಆಗ್ಬಿಟ್ಟಿದೆ. ಈಗ ಅದು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ. ರಾಮಮೂರ್ತಿನಗರ ಠಾಣೆಯಲ್ಲಿ ಸದ್ಯ ಕುಟುಂಬಸ್ಥರ ವಿಚಾರಣೆ ನಡೀತಾ ಇದೆ. ನಟಿ ಕಾವ್ಯ ಗೌಡ, ಸಹೋದರಿ ಭವ್ಯ ಹಾಗೆ ಕಾವ್ಯ ತಾಯಿಯ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ರಾಮಮೂರ್ತಿನಗರ ಪೊಲೀಸರು. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎರಡೂ ಕಡೆಯಿಂದ ಆರೋಪ ಪ್ರತ್ಯಾರೋಪ, ದೂರು ಪ್ರತಿ ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಕಾವ್ಯ ಗೌಡ ಅವರ ಸಹೋದರಿ ಭವ್ಯ ಗೌಡ ಹಾಗೆಯೇ ಕಾವ್ಯ ಅವರ ತಾಯಿಯಿಂದಾನು ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಕಾವ್ಯ ಗೌಡ ಅವರು ಯಾರ ಮೇಲೆ ಆರೋಪ ಮಾಡಿದ್ದಾರೋ, ಪ್ರೇಮ ಅವರ ತಂದೆ ರವಿಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿಗಳು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಕೇಳೋಣ ಬನ್ನಿ. ನನ್ನ ಮಗಳು ಕೊಡ್ತಾ ಇದ್ದಾಳೆ. ಅವ್ರ ತರ ನನ್ ಚೀಪ್ ಮೆಂಟಾಲಿಟಿ ಇಲ್ಲ. ಯಾರು ಕಾವ್ಯ ಗೌಡ ತರ ಅವ್ರು ಜಿನಿಯನ್ ಫ್ಯಾಮಿಲಿಯಿಂದ ಬಂದಿರೋರು ನಾವೆಲ್ಲ. ಅವ್ಳ ಶೋ ಅಪ್ ಕೊಡಕ್ ನಮ್ಗ್ ಬರಲ್ಲ. ನನ್ ಮಗಳು ಕೊಡ್ತಾ ಇದ್ದಾಳೆ ಮೇಡಮ್. ಅವಳು ಏನ್ ಕೊಟ್ಟಿದ್ದಾಳೆ, ರಾತ್ರಿ FIR ಆಗಿದೆ. ಮೇಡಮ್ ನಿನ್ನೆ ಅದು ರೇವಣ್ಣ ಅಂದ್ರೆ ರಾಯಲ್ ಫ್ಯಾಮಿಲಿ, ಬೆಂಗಳೂರು ಈಸ್ಟ್ ಅಲ್ಲಿ 1000 ಕೋಟಿಗೆ ಇರುವಂತ ರಾಯಲ್ ಫ್ಯಾಮಿಲಿ. ಈ ಹುಡುಗಿ ಇಂಟರ್ ಕ್ಯಾಸ್ಟ್ ಮದುವೆ ಆಗಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬರ್ತಾಳೆ. ನನ್ನ ಮಗಳು ಆ ಮನೆಗ್ ದೊಡ್ಡ ಸೊಸೆ. ದೊಡ್ಡಳಿಯ ಫಾರಿನ್ ಅಲ್ಲಿ ಇರ್ತಾನೆ. ಅವರು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಮದ್ವೆ ಆಗುತ್ತೆ. ನನ್ನ ಮಗಳ ಜೊತೆ 8-10 ವರ್ಷದಿಂದ ಮದ್ವೆ ಆಗುತ್ತೆ. ಯಾವುದೇ ಒಂದ್ ಸಮಸ್ಯೆ ಇಲ್ಲ. ಈ ಹುಡುಗಿ ಬಂದ ತಕ್ಷಣ ಆ ಮನೆ ನೋಡಿ ಈ ಮನೆ ನನ್ಗ್ ಬೇಕು ಅಂತಾಳೆ. ಆದ್ರೆ ನಮ್ಮ ಬೀಗರು ನನ್ ಮಗಳಿಗೆ ಅಂತ ಹೇಳಿರ್ತಾರೆ. ಆದ್ರೆ ನನ್ ಮಗಳೇನ್ ಮಾಡ್ತಾಳೆ, ಬೇರೆ ಕಟ್ಕೊಂಡು ಶೀಟ್ ಮನೆ ಕಟ್ಕೊಂಡು ಪಕ್ಕಕ್ಕೆ ಹೋಗ್ತಾರೆ. ಪಕ್ಕದಲ್ಲಿ ಶೀಟ್ ಮನೆ ಕಟ್ಕೊಂಡು ಹೋಗ್ತಾರೆ. ರೇವಣ್ಣ ಅನ್ನೋರು ಏನ್ ಮಾಡ್ತಾರೆ, ಶೀಟ್ ಮನೇಲಿ ಹೋದ್ರೆ ನನ್ಗ್ ಮರ್ಯಾದೆ ಹೋಗ್ತದೆ, ನೀವು ಕಟ್ಕೊಂಡು ಹೋಗ್ರಿ ಅಂತ ಗಂಟೆ ಇಲ್ಲೇ ಇರ್ರಿ ಅಂತಾರೆ. ನನಗೆ ಹೇಳ್ತಾರೆ. ಯಾವಾಗೂ ಜಗಳ ಮಾಡ್ತಿರ್ತಾಳೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಮನೆ ಕಟ್ಟೋವರೆಗೂ ಇದೇ ಮನೇಲಿ ಇರ್ರಿ ಅಂತೀನಿ. ಈ ಹುಡುಗಿ ಊಟ ತಿಂತಿದ್ರೆ ನನ್ ಮನೇಲಿ ಇದ್ದೀರಾ, ನನ್ ಮನೇಲಿ ತಿಂತಿದ್ದೀರಾ ಅಂತ ಯಾವಾಗ್ಲೂ ಜಗಳ ಮಾಡ್ತಾಳೆ. ನಿನ್ನೆ 2:30 ಊಟ ಮಾಡ್ಬೇಕಾದ್ರೆ ಜಗಳ ಮಾಡಿದಾಳೆ. ನಮ್ಮ ಅಡಿಗೆ ಇರೋದು 5 ಅಡಿ, ಈ ಹುಡುಗಿ 6 ಅಡಿ. ಕುಳ್ ನನ್ ಮಗನೇ ಅಂದಿದ್ದಾಳೆ. ಪ್ರವೋಕ್ ಮಾಡ್ತಾಳೆ. ಹೊಡಿಲಿ, ಏನಾನ ಮಾಡ್ಲಿ, ಮನೆ ಬಿಟ್ಟು ಆಚೆ ಹೋಗ್ರಿ ಅಂತಾಳೆ. ಅದ ವಿಷಯನ ನನ್ಗೆ ಹೇಳಿದ್ರು 2-3 ಗಂಟೆಗೆ. ನಿಮ್ ಫ್ಯಾಮಿಲಿ ವಿಚಾರ ನೀವ್ ಬಗೆಹರಿಸ್ಕೊಳ್ಳಿ ಅಂದೆ. ಆಮೇಲೆ ಕಟಿಂಗ್ ಮಾಡ್ಸ್ಕೊಂತ ಇರ್ಬೇಕಾದ್ರೆ ಸೋಮಶೇಖರ್ ನನಗ್ ಫೋನ್ ಮಾಡಿ ಧಮ್ಕಿ ಹಾಕ್ತಾನೆ. ಅವನು ಸ್ವಲ್ಪ ಡ್ರಗ್ಸ್ ತಕಂತಾನೆ. ಅವ್ರಿಗೆ ಎಲ್ ಸಿಗುತ್ತೆ ಅನ್ನೋದು ಕೇಳ್ಕೊಳ್ಳಿ ನೀವು ಅವ್ರನ್ನ. ಎಣ್ಣೆ ವಿಡಿಯೋಗಳು ಕಳ್ಸಿದೀನಲ್ಲ, ಕುಡ್ದು ಡ್ರಗ್ಸ್ ತಕೊಂಡು ನಿನ್ನ ಹೆಂಡತಿನ ನಿಮ್ ಮಕ್ಕಳನ್ನ ಎಲ್ಲಾರನ್ನು ಕೊಲೆ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಆಗ್ತಾನೆ ಫೋನಲ್ಲಿ. ನಾನು ಅವ್ರ ತಂದೆಗೆ ಹೋಗಿ ಹೇಳ್ತೀನಿ. ಹೇಳ್ದಾಗ ಅವ್ರ ತಂದೆಯವರು ಕೂತ್ಕೊಂಡು ಆಲಿಸ್ತಾ ಇರ್ತಾರೆ. ಆಮೇಲೆ ನನ್ ಮಗಳು ಬರ್ತಾಳೆ, ಅಳಿಯನು ಬಂದು ಆಲಿಸ್ತಾ ಇರ್ತಾರೆ. ಬುದ್ಧಿ ಹೇಳ್ತಾನೆ, ಮನೆ ಕಟ್ಕೊಳಗಂಟ ನೆಮ್ಮದಿಯಾಗಿರ್ರಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಿದ್ದಾರೆ ದೊಣ್ಣೆಯಿಂದ ಚಾಕುವಿಂದ ಹಲ್ಲೆ ಅಲ್ಲಿ ಪೊಲೀಸ್ನವರೇ ಇದ್ರು ಮೇಡಮ್. ಅಲ್ಲಿ ಪೊಲೀಸ್ನವರೇ 5 ಜನ ಇದ್ರು. ರಾಮಮೂರ್ತಿ ನಗರ ಠಾಣೆಯ ಪೊಲೀಸ್ನವರೇ ಇದ್ರು, ಇನ್ಸ್ಪೆಕ್ಟರ್ ಇದ್ರು. ಆವಾಗ ಇವ್ರೇನ್ ಮಾಡ್ತಾರೆ, ನನ್ ಚಿಕ್ಕ ಮಗಳು ಅಲ್ಲಿ ಹೋದಾಗ ಇಟ್ಕೊಂಡು ಹೊಡೆದಿದ್ದಾರೆ. ಅವಾಗ ಹೊಡಿಯಕ್ ಹೋಗ್ತಾನೆ, ಹೊಡೆದು ಮುಖ ಎಲ್ಲ ಪರಿಚಾಕ್ತಾನೆ ಅವ್ನು ಸೋಮಶೇಖರ್. ತಪ್ಪಿಸ್ಕೊಂಡ್ ಬಂದು ನಮ್ಗೆ ಹೇಳ್ತಾಳೆ. ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ನಾವು ಮಾತುಕತೆ ಮಾಡ್ತಾ ಇರ್ತೀವಿ. ಎಲ್ರು ಒಟ್ಟಾಗಿ ಹೋಗ್ತೀವಿ. ಅವ್ರ ರೇವಣ್ಣವರು, ನಾವು, ನಮ್ಮ ಅಳಿಯ ಎಲ್ಲ ಒಟ್ಟಾಗಿ ಹೋಗ್ತೀವಿ. ಅಷ್ಟೊತ್ತಿಗಾಗಲೇ ಅವಳು ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ ಸೆಟಪ್ ಹೊಡಿಯಕ್ಕೆ. ಅವ್ರ ಅಕ್ಕ, ಅವ್ರ ತಮ್ಮ ಅವ್ರನ್ನೆಲ್ಲ ಕರ್ಸ್ಕೊಂಡು ಪ್ರೀ ಪ್ಲಾನ್ ಮಾಡಿ ಹೊಡಿಯಕ್ ಬರ್ತಾರೆ. ಪೊಲೀಸರ ಸಮ್ಮುಖದಲ್ಲೇ ನನ್ನ ಮಗಳು ತಾಲಿ ಕಿತ್ತು ಬಿಸಾಕ್ತಾಳೆ ಕಾವ್ಯಗೌಡ. ಚಪ್ಪಲಿಯಲ್ಲಿ ಹೊಡಿತಾಳೆ. ನಮ್ಮ ಅಳಿಯನ್ ಹಿಡ್ಕೊಂಡು ಹೊಡಿತಾರೆ. ಸುಮ್ನೆ ಇರ್ತಾರ? ಈಗ ಹಾಸ್ಪಿಟಲ್ ಇಂದ ಪೊಲೀಸ್ ಸ್ಟೇಷನ್ ಇದ್ರಲ್ಲಿ ಇದಾರೆ, ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ನಾನು ಬೆಳಗ್ಗೆ ವ್ಯವಹಾರದ ಮೇಲೆ ಆಚೆ ಬಂದೆ. ಇದು ನಮ್ಗೆ ಇದು ರಾತ್ರಿಗೆ ಮರ್ತ್ಬಿಟ್ಟೆ ನಾನು. ಇದನ್ನ ಬೆಳೆಸೋದ್ ಬೇಡ ಅಂತ ಟಿವಿಗಳಲ್ಲಿ ಬಂದ ಮೇಲೆ ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ದವ್ರು ಅವ್ರು ಹೋಗಿದ್ದಾರೆ. ಅವ್ರ ಕುಟುಂಬದ ವಿಚಾರ. ಆದ್ರೆ ಇದು ದೊಡ್ಡ ಮನೆತನನ್ನ ಹೊಡಿಬೇಕು, ಹೇಗಾದ್ರೂ ಮಾಡಿ ಆಸ್ತಿ ಕಿತ್ಕೊಬೇಕು. ಅವ್ರ ಅಮ್ಮ ಹೇಳ್ತಾಳೆ ರಾತ್ರಿ, ಅವ್ರ ಅಮ್ಮ ಅವ್ರ ಅಕ್ಕ ನಮ್ದೇ ಮನೆ, ಕಾವ್ಯಗೌಡದೇ ಮನೆ ಅಂತ ಟೇಸ್ಟ್ ನಲ್ಲಿ ಹೇಳ್ತಾರೆ. ಇನ್ಸ್ಪೆಕ್ಟರ್ ಬಾಯಿಗೆ ಬಂದಾಗ ಹೋಗಿ ಕಳ್ಸಿದ್ರು. ಸ್ವಯಾರ್ಜಿತ ಆಸ್ತಿ ಅವ್ರದ್ದು, ಯಾರ್ಗಾನ ಕೊಡ್ತಾರೆ, ನೀವ್ ಹೆಂಗ್ರಿ ಕ್ಲೈಮ್ ಮಾಡ್ತೀರಾ ಅಂತ ಬೈದ್ ಕಳ್ಸಿದ್ರು. ಸ್ಟೇಷನ್ ಅವ್ರ ಸುತ್ತಮುತ್ತ ಏನೇ ಗೊತ್ತು, ರೇವಣ್ಣ ಏನು ಅಂತ ಗೊತ್ತು. ಆ ಮನೆ ನಾವು ರೀಲ್ಸ್ ಮಾಡ್ಬಿಟ್ಟು ಹಾಕೋದು ಇದ್ ಮಾಡ್ತಿದ್ಲು. ಗಲಾಟೆ ಆಗಿದೆ. ಪೊಲೀಸ್ನವ್ರ ಸಮ್ಮುಖದಲ್ಲಿ ಆಗಿರೋದು, ಬೇರೆಯವ್ರ ಸಮ್ಮುಖದಲ್ಲಿ ಆಗಿಲ್ಲ ಮೇಡಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.